ಒಬಿಸಿ ಸಮುದಾಯಗಳಲ್ಲೂ ಮೀಸಲಾತಿ ನಿಗದಿಗೆ ಒತ್ತಾಯ. ಎಲ್ಲ ಸಮುದಾಯಗಳು ಅವರ ಅನುಗುಣವಾಗಿ ಅವರ ಸಂಖ್ಯೆಗೆ ಅನುಗುಣವಾಗಿ ಈ ರಾಜಕೀಯ ಆಗಬೇಕು. ಮಧುಗಿರಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಆಗ್ರಹ. ಎಲ್ಲ ಸಮುದಾಯಗಳಿಗೂ ಕೂಡ ಈಗ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಬರೆಸಿದ್ದಾರೆ. ನೀವು ಅದೇ ತರ ನಿಮ್ಮ ವಿಧಾನಸಭೆಗೆ ಮತ್ತೆ ಲೋಕಸಭೆಗೆ ಮಾಡಿ. ಮೀಸಲಾತಿಯಿಂದ ತಳ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ. ಒಬಿಸಿ ಸಮುದಾಯಗಳಲ್ಲೂ ಸಹ ಮೀಸಲಾತಿ ನಿಗದಿ ಮಾಡಲು ಎಲ್ಲ ರಾಜಕೀಯ ಪಕ್ಷಗಳು ಮುಂದಾಗಬೇಕೆಂದು ಮಧುಗಿರಿಯಲ್ಲಿ ಮಾಜಿ ಸಚಿವ ಹಾಗೂ ಹಾಲಿ ಮಧುಗಿರಿ ಕ್ಷೇತ್ರದ ಶಾಸಕ ಕೆಎನ್ ರಾಜಣ್ಣ ಆಗ್ರಹಿಸಿದ್ದಾರೆ. ಪಟ್ಟಣದ ಸ್ವಗೃಹದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಮೀಸಲಾತಿ ನಿಗದಿಪಡಿಸಲಾಗಿದೆ. ಆದರೆ ಲೋಕಸಭೆ ಮತ್ತು ವಿಧಾನಸಭೆಗಳ ಚುನಾವಣೆಗಳಲ್ಲಿ ಮೀಸಲಾತಿ ಮತ್ತು ಅಧಿಕಾರದ ಅವಧಿಯನ್ನ ಇತರೆ ದೇಶಗಳಲ್ಲಿರುವಂತೆ ನಿಗದಿಪಡಿಸುವಂತಾಗಬೇಕು. ಈ ರೀತಿಯ ಮೀಸಲಾತಿಯನ್ನ ಜಾರಿ ಮಾಡಿದರೆ ಎಲ್ಲ ಕೆಳವರ್ಗದ ಸಮುದಾಯಗಳಿಗೆ ರಾಜಕೀಯ ಲಾಭ ದೊರೆಯಲಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಒಬಿಸಿಯಲ್ಲೂ ಮೀಸಲಾತಿ ಜಾರಿ ಮಾಡಿದರೆ ತಳ ಸಮುದಾಯಗಳು ರಾಜಕೀಯ ಲಾಭ ಪಡೆಯುವಂತಾಗುತ್ತದೆ. ರಾಜಕೀಯ ಅಧಿಕಾರವನ್ನ ಒಬ್ಬರಿಗೆ ನಿಗದಿ ಮಾಡದೆ ಎಲ್ಲರಿಗೂ ರಾಜಕೀಯ ಅಧಿಕಾರ ನೀಡುವಂತಾದರೆ ಯುವಕರಿಗೂ ಅಧಿಕಾರ ದೊರೆಯಲಿದೆ. ಈ ಬಗ್ಗೆ ಹೆಚ್ಚು ವಿಚಾರ ಸಂಕಿರಣಗಳು ರಾಜ್ಯದಲ್ಲಿ ನಡೆಯಬೇಕಾಗಿದೆ. ಈ ನಿರ್ಣಯವು ನನ್ನ ವೈಯಕ್ತಿಕವಾಗಿದ್ದು ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ. ರಾಜಕೀಯ ಅಧಿಕಾರ ಅನುಭವಿಸಿದವರು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ, ಆದರೆ ಅಧಿಕಾರ ಪಡೆಯದವರು ಅಸಹಾಯಕರಾಗಿರುತ್ತಾರೆ. ಆದ್ದರಿಂದ ರಾಜಕೀಯ ಅಧಿಕಾರವು ಹಂಚಿಕೆಯಾಗಬೇಕೆಂದರು. ಈಗ ಗ್ರಾಮ ಪಂಚಾಯತಿಗೆ ರಿಸರ್ವೇಶನ್ ಮೊದಲಿಂದ ಯಾಕೆ ಬರಲಿಲ್ಲ? ಹಾಗಾದ್ರೆ ಜಿಲ್ಲಾ ಪಂಚಾಯತಿ ರಿಸರ್ವೇಶನ್ ಮೊದಲಿಂದ ಯಾಕೆ ಬರಲಿಲ್ಲ? ನಮ್ದು ಇನ್ಸೆಪ್ಷನ್ ಮಾಡ್ಬೋದಿತ್ತಲ್ಲ ಅವ್ರಿಗೆ. ಅದು ದಿನಗಳು ಕಳೆದಂಗೆ ಜನರು ಭಾವನೆಗಳು ಮತ್ತೆ ಜನರ ಯೋಚನೆಗಳು ಯಾವ ರೀತಿ ಬರ್ತದೆ ಹಾಗೆ ರಾಜ್ಯ ಸರ್ಕಾರ ನಮ್ಮ ಸರ್ಕಾರದ ಇತಿಮಿತಿನಲ್ಲಿ ಏನ್ ಕೊಡ್ಬೋದೋ ಅದು ರಿಸರ್ವೇಶನ್ ಕೊಟ್ಟಿದ್ದಾರೆ. ಈ ರಾಜ್ಯಸಭೆ ಅಲ್ಲದಂಥದ್ದು ವಿಧಾನಸಭೆ ಮತ್ತೆ ಲೋಕಸಭೆಗೆ ಅದು ರಾಜ್ಯ ಸರ್ಕಾರದ ಪರಿಮಿತಿ ಬರೋದಿಲ್ಲ. ಅದು ಕೇಂದ್ರ ಸರ್ಕಾರದಲ್ಲಿ ತೀರ್ಮಾನ ಆಗ್ತಕ್ಕಂಥ ಅಗತ್ಯ ಇರೋದಿಲ್ಲ. ಒಂದು ಅವ್ರ ಮೇಲೆ ಪ್ರಭಾವ ಮತ್ತೆ ಅವ್ರ ಮೇಲೆ ಒಂದು ರೀತಿಯಲ್ಲಿ ಒಂದು ಒತ್ತಡ ಏರ್ತಕ್ಕಂಥ ಕೆಲಸ ಎಲ್ಲ ಪೊಲಿಟಿಕಲ್ ಪಾರ್ಟಿಯವರು ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಶಯ. ನೀವು ಹೇಳ್ತಾ ಇದ್ದೀರಾ 224 ಜನಕ್ಕೂ ಯಾಕೆ ಬರಲಿಲ್ಲ? ಇದು 224 ಜನಕ್ಕೆ ಯಾಕೆ ಬರಲಿಲ್ಲ ಅಂದ್ರೆ ಅವ್ರವ್ರ ಯೋಚನೆ ಮಾಡೋದ್ರ ಮೇಲೆ ಹೋಗ್ತದೆ. ಈ ರಾಜಕಾರಣದಲ್ಲಿ ನೋಡ್ರಿ, ರಾಜಕೀಯ ಅಧಿಕಾರ ಇದೆಯಲ್ಲ ಅದು ಯಾರು ಅನುಭವಿಸಿರ್ತಾನಲ್ಲ ಅವನು ಬಿಟ್ಕೊಳಕ್ ತಯಾರಿರೋದಿಲ್ಲ. ಅವನು ಯಾರೇ ಇರಲಿ, ನೀವು ಗ್ರಾಮ ಪಂಚಾಯತಿದು ಆಗ್ಲಿ, ಅಸೆಂಬ್ಲಿ ಇರ್ಲಿ, ಇನ್ನೊಂದಿರ್ಲಿ, ಯಾವುದೇ ಹಂತದ ಅಧಿಕಾರ ಆದ್ರೂ ಕೂಡ ಇರೋರು ಯಾರು ಬಿಟ್ಕೊಳಕ್ ತಯಾರಿರೋದಿಲ್ಲ. ಇಲ್ಲದೆ ಇದ್ದವನು ಏನ್ ಮಾಡ್ತಾರೆ, ನೋಡ್ಕೊಂಡು ಅಸಹಾಯಕತನಾಗಿ ಇರ್ತಾನೆ. ಕೆಲವು ಸರಿ ಅವರು ಅಸರ್ಟಿವ್ ಆಗಿ ಆ ಅಧಿಕಾರವನ್ನ ಇರೋನ ಹತ್ರ ಅವರು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವನು ಇರೋನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ, ಇಲ್ಲದೆ ಇರೋನು ಗಳಿಸೋಕೆ ಪ್ರಯತ್ನ ಮಾಡ್ತಾನೆ. ಅದನ್ನ ಸಂಘರ್ಷ ಗೊತ್ತಾಯ್ತಾ? ಅದರಿಂದ ಈ ತರ ಸಂಘರ್ಷಗಳು ಆದಾಗ್ಲೇನೆ ಜನರಿಗೆ ಒಳಿತಾಗುವಂತ ತೀರ್ಮಾನಗಳು ಬರೋದು. ರಾಜಕೀಯ ವಿಕೇಂದ್ರೀಕರಣ ಆಗ್ಬೇಕು ಅಂತ ಸರ್. ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು. ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು ಎಲ್ಲ ಸಮುದಾಯಕ್ಕೂ ಕೂಡ. ಅವರ ಅರ್ಹತೆ ಅನುಗುಣವಾಗಿ, ಅವರ ಸಂಖ್ಯೆಗೆ ಅನುಗುಣವಾಗಿ ಈ ರಾಜಕೀಯ ಅಧಿಕಾರ ಹಂಚಿಕೆ ಆಗಬೇಕು. ಯಾವ ರೀತಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿನಲ್ಲಿ ಯಾವ ಆಧಾರದ ಮೇಲೆ ಹಂಚಿಕೆ ಮಾಡಿದ್ದಾರೆ ಅದೇ ಆಧಾರದ ಮೇಲೆ ಅಸೆಂಬ್ಲಿಗೂ ಕೂಡ ಲೋಕಸಭೆಗೂ ಮಾಡ್ರಪ್ಪ ಅಂತ. ಇವತ್ತು ರಾಜ್ಯದಲ್ಲಿ ಒಂದು ಹೊಸ ಸಂಚಲನ ಆಗುತ್ತೆ. ನೀವು ಹೇಳಿರೋದು ನೋಡಿ, ಅಧಿಕಾರ ಒಬ್ಬರಿಗೆ ಇರಬಾರ್ದು, ಎಲ್ಲಾರ್ಗು ವಿಕೇಂದ್ರೀಕರಣ. ಹೌದಲ್ವಾ? ಮತ್ತೆ ಯಾಕೆ ಮಾಡಿದ್ರಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಯಾಕಪ್ಪ ಮಾಡಿದ್ರಿ ರಿಸರ್ವೇಶನ್? ಅಸೆಂಬ್ಲಿಗೆ ಲೋಕಸಭೆಗೆ ಇದ್ದಂಗೆ ಮೊದಲು ಇತ್ತು, ಹಂಗೆ ನಡ್ಕೊಂಡು ಹೋಗೋದು. ನೀವು ಯಾಕೆ ಮಾಡಕ್ ಬಂದಿದ್ರಿ? ನೀವು ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು. ವಿಕೇಂದ್ರೀಕರಣ ಬೇರೆ. ರಾಜಕೀಯ ಅಧಿಕಾರ ಜನಸಂಖ್ಯೆಗೆ ಅನುಗುಣವಾಗಿ ಅದು ಹಂಚಿಕೆ ಆಗ್ಬೇಕು ಅಂತಕ್ಕಂಥ ಯೋಚನೆಯಿಂದ ಅದು ಹಂಚಿಕೆ ಆಗಿರೋದು. ಅಲ್ಲೇ ಹಂಚಿಕೆ ಮಾಡೋ ಇಲ್ಲಿ ಯಾಕೆ ಮಾಡಬಾರ್ದು? SC/ST ಹೊರತುಪಡಿಸಿ ಉಳಿದಂತ ಸಣ್ಣ ಪುಟ್ಟ ಸಮಾಜಕ್ಕೆ ಎಲ್ಲ ಸಮುದಾಯಗಳಿಗೂ ಕೂಡ ಈಗ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಹೆಂಗ ಬರೆಸಿರ್ತದೆ, ನೀವು ಅದೇ ತರ ನಿಮ್ಮ
ವಿಧಾನಸಭೆಗೆ ಮತ್ತೆ ಲೋಕಸಭೆಗೆ ಮಾಡಿ, ಆಗ ಎಲ್ಲ ಸಮುದಾಯದವರೆಗೂ ರಾಜಕೀಯ ಅಧಿಕಾರ ಹಂಚಿಕೆ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದು ಒಳ್ಳೆ ಒಂದು ಹೆಜ್ಜೆ. ನಾವು ರಾಜಕೀಯ ಅಧಿಕಾರ ಹಂಚಿಕೆ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಇಟ್ಟಾಗ ಆಗ್ತದೆ. ಈಗಾಗಲೇ ಇದು ಬಹಳ ಜನಕ್ಕೆ ವಸ್ತು ಏನೋ ಹೇಳ್ತಾರೆ ಅನ್ಬೋದು. ಈ ಚಿಂತನೆ ದೇವರಾಜ ಅರಸರಿಗೂ ಬಂದಿಲ್ಲ, ಸಿದ್ದರಾಮಯ್ಯನವ್ರಿಗೂ ಬಂದಿಲ್ಲ, ನಿಮ್ಗೆ ಬಂದಿರೋದು ಇಲ್ಲ, ಸಿದ್ದರಾಮಯ್ಯನವರಿಗೆ ಒಂದು ಬಹಳ ಹಿಂದೆ ಜಾಲಪ್ನವರಿದ್ದಾಗ ಒಂದು ಮೋಸ್ಟ್ಲಿ 85-86 ಆ ಪೀರಿಯಡಲ್ಲಿ ಇರಬೇಕು. ಒಂದು ಬೆಳಗಾಮಲ್ಲಿ ಒಂದು ಸಮಾವೇಶ ಆಯಿತು. ಅಲ್ಲಿ ಒಂದು ಸಮಾವೇಶ ಆದರೆ ಅದೊಂಥರ ವಿನೂತನವಾಗಿ ಮಾಡೋದು. ಬಿಸಿಲಲ್ಲಿ ಜನ ನಿಂತ್ಕೋಬೇಕು, ಡಯಾಸು ಚಿಕ್ಕದು ಡಯಾಸ್ ಹಾಕೋದು, ಡಯಾಸ್ ಮೇಲೆ ಕೂತಿರೋ ಗೆಸ್ಟನ್ನು ಕೂಡ ಬಿಸಿಲಲ್ಲಿ ಇರಬೇಕು. ಆ ಥರ ಒಂದು ಪ್ರಾಯೋಗಿಕ ಅಂದರೆ ಶಾಮಿಯಾನ ಹಾಕಿ ಅದಾಕಿ ಇವೆಲ್ಲ ದುಡ್ಡ ಖರ್ಚು ಮಾಡಬೇಕು ಅನ್ನೋದು ಇದ್ರೂ ಇರ್ಬೋದು. ಅಥವಾ ಅಲ್ಲಿ ಅದರ್ ಹ್ಯಾಂಡ್ ಇಲ್ಲಪ್ಪ ಎಲ್ಲರೂ ಬಿಸಿಲಲ್ಲೇ ಇರೋಣ, ಡಯಾಸ್ನಲ್ಲಿ ಕೂತ್ಕೊಳ್ಳೋರು ಇರ್ಬೋದು, ಸಾಮಾನ್ಯ ಜನ ಇರ್ಬೋದು, ಎಲ್ಲ ಬಿಸಿಲಲ್ಲಿ ಇರಬೇಕು ಅಂತೇಳಿ ಒಂದು ಡಯಾಸು, ಒಂದು 10 ಜನ ಕೂತ್ಕೊಳ್ಳೋಕೆ ಡಯಾಸು, ಮಿಕ್ಕಿದೆಲ್ಲ ಅವ್ರಿಗೂ ಬಿಸಿಲು, ಅಲ್ಲ ಮುಂದಿಂತಿರೋರ್ಗೂ ಬಿಸಿಲು. ಈ ಥರದಲ್ಲಿ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮ ಅಲ್ಲಿ ಇವರು ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು. ಭಾಳ ಹಿಂದೆ ಮೋಸ್ಟ್ಲಿ 80-90 ಒಳಗಡೆ ಅವ್ರು ಜಾಲಪ್ನವರು ನಾವೆಲ್ಲ ಅಲ್ಲಿ ಒಂದು ಸಭೆಯಲ್ಲಿ ನಾನು ಭಾಷಣ ಮಾಡಿದ್ದೆ. ಬಟ್ ಯಾರು ಸೀರಿಯಸ್ ತಗೊಳ್ಳಿಲ್ಲ. ಡಯಾಸ್ ಮೇಲೆ ಕೂತಂತ ಮುಖಂಡರುಗಳು ಸೀರಿಯಸ್ ಆಗಿ ತಗೊಂಡು ಇದು ರಾಜಣ್ಣ ಈ ಥರ ಹೇಳಿದ್ದಾರೆ, ಆ ಥರ ಹೇಳಿದ್ದಾರೆ, ಅದು ಇದು ಅಂತೇಳಿ ಅದಕ್ಕೆ ಅವರು ಸ್ವಲ್ಪ ಒತ್ತು ಕೊಟ್ಟು ಮಾತಾಡಿದ್ರೆ ಒಂದು ಸ್ವಲ್ಪ ಸುದ್ದಿನೂ ಆಗ್ತಾ ಇತ್ತು, ಚಾಲನೆಗೆ ಬರ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಅದು ಯಾರು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಲಿಲ್ಲ. ಆದರೆ ಇವತ್ತು ಆ ರೀತಿಯ ಒಂದು ರಾಜಕೀಯ ಅಧಿಕಾರ ಹಂಚಿಕೆ ಅವಶ್ಯಕತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ಒಂದು ಚಾಲನೆ ಕೊಡೋಣ ಅಂತಕ್ಕಂಥ ಚಿಂತನೆ ನಾನು ಮಾಡಿದೆ.